ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಂಗ ಇಲಾಖೆ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಬಿಎಲ್ಡಿಇ ಕಾನೂನು ಶಾಲೆ, ಅಂಜುಮನ್ ಕಾನೂನು ಮಹಾವಿದ್ಯಾಲಯ, ಸಿದ್ದೇಶ್ವರ ಕಾನೂನು ಮಹಾವಿದ್ಯಾಲಯ, ಸಿದ್ಧಸರೆ ಕಾನೂನು ಮಹಾವಿದ್ಯಾಲಯ ಮತ್ತು ಸಿಕ್ಯಾಬ ಕಾನೂನು ಮಹಾವಿದ್ಯಾಲಯ, ವಿಜಯಪುರ ಹಾಗೂ ಎಎಸ್ಎನ್ ಕಾನೂನು ಮಹಾವಿದ್ಯಾಲಯ, ನಾಲತ್ವಾಡ್, ರಹಮತ್ ಬಿಎ ಸಿರಸಗಿ ಸ್ಮಾರಕ ಕಾನೂನು ಮಹಾವಿದ್ಯಾಲಯ, ಕಲಕೇರಿ, ಮಾತೋಶ್ರೀ ಕಮಲಾಬಾಯಿ ಸಿದ್ದಪ್ಪ ಕರಜಗಿ ಕಾನೂನು ಮಹಾವಿದ್ಯಾಲಯ, ತಾಳಿಕೋಟಿ ಟಿಎಸ್ಪಿ ಮಂಡಳಿ ಕಾನೂನು ಮಹಾವಿದ್ಯಾಲಯ, ಸಿಂದಗಿ, ವಿಜಯಪುರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ, ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಮಕ್ಕಳಿಗೆ ಅನ್ನ ಪ್ರಾಶನ, ಪೌಷ್ಟಿಕ ಆಹಾರ ಪ್ರದರ್ಶನ ಹಾಗೂ ಈ ವರ್ಷದ ಥೀಮ್ ಅನ್ವಯ ಪೇಡ್ ಮಾಕೆ ನಾಮ್ ಸಸಿ ನೆಡುವುದು, ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಡಿ ಹೆಣ್ಣು ಮಗುವಿನ ಜನ್ಮದಿನಾಚರಣೆ, ಲೋಗೋ ಭಿತ್ತಿ ಚಿತ್ರ ಬಿಡುಗಡೆ, ಬಾಲ್ಯ ವಿವಾಹ ನಿಷೇಧ ಕುರಿತು ಶಪಥ ನಾಟಕ ಪ್ರದರ್ಶನ, ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಅಡಿ ಆರೋಗ್ಯ ತಪಾಸಣಾ ಶಿಬಿರ, ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿ ಫಲಾನುಭವಿಗಳಿಗೆ ಪಾಸ್ಬುಕ್ ವಿತರಣೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಿದಂತಹ ಶ್ರೀ ಹರೀಶ್ ಎ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಇವರು ಕಾನೂನಿನ ಅರಿವಿನ ಬಗ್ಗೆ ಸವಿಸ್ತಾರವಾಗಿ ಗ್ರಾಮಸ್ಥರಲ್ಲಿ ತಮ್ಮ ಹಳ್ಳಿಯ ಜನರಿಗೆ ಕೂಡ ಕಾನೂನಿನ ಬಗ್ಗೆ ತಿಳಿಯಲಿ ಎಂಬ ಮಾತುಗಳನ್ನು ಹೇಳಿದರು. ಕಾರ್ಯಕ್ರಮದ ವಿಷಯದಂತೆ ಕುರಿತು ಶ್ರೀ ಸಿದ್ದೇಶ್ವರ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಜನರಲ್ಲಿ ಕಾನೂನಿನ ಅರಿವಿನ ಬಗ್ಗೆ ತಿಳಿಸಲು ಭಾಗವಹಿಸಿದ್ರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಕೆ ಚೌಹಾಣ್, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯಪುರ ಇವರು ಮಾತನಾಡಿ ಬಾಲ್ಯ ವಿವಾಹವನ್ನ ತಡೆಗಟ್ಟುವುದರ ಬಗ್ಗೆ ಸವಿಸ್ತಾರವಾಗಿ ಹಳ್ಳಿಯ ಜನರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳ ಕುರಿತು ಮಾತನಾಡಿ ಬಾಲ್ಯ ವಿವಾಹವನ್ನ ತಡೆಗಟ್ಟುವುದರ ಬಗ್ಗೆ ಹಳ್ಳಿಯ ಜನರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವಂತಹ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವುದರ ಬಗ್ಗೆ ಮಾತನಾಡಿದರು. ಅದೇ ರೀತಿಯಾಗಿ ಡಾಕ್ಟರ್ ಸಂಪತ್ ಗುನ್ನಾರಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ವಿಜಯಪುರ ಜಿಲ್ಲೆ ಮಕ್ಕಳಲ್ಲಿ ಕಂಡುಬಂದಂತಹ ಮತ್ತು ಗರ್ಭಿಣಿಯರಲ್ಲಿ ಕಂಡುಬಂದಂತಹ ಪೋಷಕಾಂಶಗಳ ಕೊರತೆಯಿಂದ ಆಗುತ್ತಿರುವ ರೋಗ ಲಕ್ಷಣಗಳ ಬಗ್ಗೆ ವಿಸ್ತಾರವಾಗಿ ತಿಳಿ ಹೇಳಿದರು. ಹೆಣ್ಣು ಮಕ್ಕಳ ಶಿಕ್ಷಣ ಮುಂಚಿತವಾಗಿ ಅವರ ಹಕ್ಕುಗಳಾದ ಬದುಕು ಹಕ್ಕು, ರಕ್ಷಣೆಯ ಹಕ್ಕು, ಅಭಿವೃದ್ಧಿ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧಳಾಗಿದ್ದೇನೆ. ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ಸಮಾಜದ ವಿವಾಹಗಳನ್ನು ವಿರೋಧಿಸುತ್ತೇನೆ. 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳು ಮತ್ತು ಜಿಲ್ಲಾ ನ್ಯಾಯಾಧೀಶರಿಗೆ ಚೈಲ್ಡ್ ಲೈನ್ ಮಕ್ಕಳ ಸಹಾಯವಾಣಿ 1098-112ಗೆ ಮಾಹಿತಿ ನೀಡುತ್ತೇನೆ. ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಶೆಯಲ್ಲಿ ಎಲ್ಲ ಅಗತ್ಯ ಧನ್ಯವಾದಗಳು. ಅದೇ ರೀತಿ ಈ ಒಂದು ಮಾನ್ಯ ಶ್ರೀ ಅದೇ ರೀತಿ ಮಾನ್ಯ ಧನ್ಯವಾದಗಳು. ಅದೇ ರೀತಿ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಇಲಾಖೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾದಂತಹ ಶ್ರೀಮತಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಬೆನ್ನೆಲುಬಂತ ಹೇಳಬಹುದು. ಈ ಆರ್ಗನೈಸ್ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ವಿಜಯಪುರ ಗ್ರಾಮೀಣ ಶಿಶುವೃತ್ತಿ ಯೋಜನಾಧಿಕಾರಿಗಳು ಶ್ರೀಯುತ ಎಸ್ ಸಿ ನ್ಯಾಗಿರಿ ಸರ್ ಅವರಿಗೆ ನಮ್ಮ ಸುರೇಖಾ ತೆಲಿಯವರು
ವರಿಷ್ಠಾಧಿಕಾರಿಗಳ ಅವರಿಗೆ ಸೂಚಿಸಿದರು. ಮತ್ತು ಈ ಸಾಕಾಟ್ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಾನು ನಮ್ಮ ಇಲಾಖೆಯ ಪರವಾಗಿ ಕಾರ್ಯಕ್ರಮದ ರೂಢಿಯಂತೆ ಪ್ರಾಸ್ತಾವಿಕವಾಗಿ ನಮ್ಮ ಇಲಾಖೆಯ ಉಪನಿರೀಕ್ಷಕ ಶ್ರೀಮತಿ ಕೆ ಚೌಹಾಣ್ ಅವರು 2 ನುಡಿಯಲ್ಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿಸಿಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಆಮೇಲೆ ಜ್ಯೋತಿಷ ಮಾಡೋದು ಸಾಕ್ಬಿಡಿ. ಕಾನೂನು ಸೇವಾ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಮಾಚಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದೆ ಹೋಗ್ಬೇಡ್ರಿ ಸರ್, ಸ್ವಲ್ಪ ಇಲ್ಲಿ ಬರ್ರಿ. ಮುಂದೆ ಹೋದ್ರೆ ನಮಗೆ ಇದು ರಕ್ಷಣೆ, ಭದ್ರತೆ, ಅವರ ಸಂರಕ್ಷಣೆಗಾಗಿ ನಮ್ಮ ಇಲಾಖೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸುಮಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಪ್ರಮುಖವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನನ್ನ ಸಹೋದರ ಶಶಿಧರ್ ಶೆಟ್ಟಿ, ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳು, ಶ್ರೀ ಜಯಶಂಕರ್ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶ ಅಧ್ಯಕ್ಷ ಮಂಗಳೂರು, ವಿಜಯಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಮತ್ತು ಕಾನೂನು ಅರಿವಿನ ಕಾರ್ಯಕ್ರಮ. ಇಲ್ಲಿ 2 ರೀತಿಯಲ್ಲಿ ಒಂದು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು, ತಾಯಂದಿರ ಸ್ವಾಸ್ಥ್ಯ ಮತ್ತು ಕಾನೂನು ಈ 2 ವಿಚಾರಗಳನ್ನು ತಮ್ಮ ಮುಂದೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಮಹಿಳೆಯರ ಒಂದು ಸ್ವಾಸ್ಥ್ಯದ ಅರಿವು ಯಾಕೆ ನಾವೀಗ ಜಾಗೃತಿ ಮೂಡಿಸಬೇಕು ಅಂತ ಹೇಳ್ಕೊಂಡು ತಮಗೆಲ್ಲ ಗೊತ್ತಿದೆ. ತಾಯಂದಿರು ಸಂಸಾರ ಮತ್ತು ಮನೆಯನ್ನು ಹಾಗೂ ಕೆಲಸಗಳನ್ನು ಒಟ್ಟು ನೋಡಿಕೊಳ್ಳುವಂಥ ಅಸಮಾನತೆಯನ್ನು ತಡೆಗಟ್ಟುವಲ್ಲಿ, ಶಿಕ್ಷಣದ ಮಹತ್ವ ಹೆಚ್ಚಿಸುವಲ್ಲಿ ಮತ್ತು ಮಗುವಿನ ಜಲಚಾವು ಭೇಟಿ ಕೊಡುವ ಕಾರ್ಯಕ್ರಮ ಬಂದಿದೆ. ಅದ್ರ ಜೊತೆ ನಮ್ಮ ಮಿಷನ್ ಶಕ್ತಿ ಎನ್ನುವಂಥ ಯೋಜನೆ ಜನವರಿ 2024ರಲ್ಲಿ ಬಂದು ಅದರಡಿ ಸಾಹೇಬ್ ಹೇಳಿದಂಗ ಸಖಿವನ್ ಸ್ಟಾಫ್ ಸೆಂಟರ್, ಶಕ್ತಿ ಸದನ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮಾಡಿಸ್ಕೊಡ್ಬೇಕನ್ನೋ ಮಾಹಿತಿ ಇರೋದಿಲ್ಲ. ನೀವು 1 ವರ್ಷದೊಳಗೆ ಮಾಡದಿದ್ರೆ ಆಮೇಲೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ, ವಕೀಲರಿಗೆ ಇಟ್ಕೊಡ್ಬೇಕಾಗತ್ತೆ, ಅಲ್ಲಿ ತೀರ್ಪಿಗೋಸ್ಕರ ಕಾಯ್ಬೇಕಾಗತ್ತೆ. ಸೊ ನಿಮ್ಮ ಮನೆ ಪಕ್ಕದಲ್ಲಿ ಆಗುವ ಕೆಲಸಕ್ಕೋಸ್ಕರ ಕಾನೂನಿನ ಮಹತ್ವ ಏನು, ಯಾಕೆ ಕಾನೂನಿನ ಬಗ್ಗೆ ನಾವು ಮಾಹಿತಿಯನ್ನ ತಿಳಿದುಕೊಳ್ಬೇಕು ಅನ್ನೋ ಬಗ್ಗೆ 1-2 ಮಾತನ್ನ ಹೇಳ್ತೇನೆ. ತಾಯಂದ್ರೆ ತಮಗೆಲ್ಲ ವಿಷಯ ಗೊತ್ತಿರಬೇಕು. ಒಬ್ಬ ವ್ಯಕ್ತಿಗೆ ಯಾವುದೇ ಅನ್ಯಾಯ ಆದರೆ, ದೌರ್ಜನ್ಯ ನಡೆದರೆ ಅದನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೆ, ಭಾರತೀಯ ನಾಗರಿಕನಿಗೆ ಇದೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ, ಸದಸ್ಯ ಕಾರ್ಯದರ್ಶಿಗಳಾದ ಶಶಿಧರ್ ಶೆಟ್ಟಿ ಸಾಹೇಬ್ರೆ, ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ಅರವಿಂದ್ ಆಗರಗಿ ಸಾಹೇಬ್ರೆ, ವಕೀಲರ ಸಂಘದ ಅಧ್ಯಕ್ಷರಾದ ಬಿರಾದರ್ ಅವರೇ, ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ
ಸಾರವಾಡ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಮತ್ತು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಸಾರವಾಡ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ರು. ನಾವು ಸಿದ್ದೇಶ್ವರ ಕಾಲೇಜಿಂದ ಪರವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈ ಕಾರ್ಯಕ್ರಮದ ಮೇನ್ ಉದ್ದೇಶ ನಾರಿಯರು ಒಂದು ಕುಟುಂಬದ ಬೆನ್ನೆಲುಬಾಗಿದ್ದು ಅವರನ್ನ ಸಮಾಜದಲ್ಲಿ ಹೇಗೆ ಎತ್ತಿ ಹಿಡಿಬೇಕು, ಅವರ ಆರೋಗ್ಯ ಆಗಲಿ, ಅವರ ಸಾಮಾಜಿಕವಾಗಿ ಅವರನ್ನ ಹೆಂಗೆ ಮುಂದೆ ತರಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಸಚಿವಾಲಯ ಚೆನ್ನಾಗಿ ಪ್ರೋಗ್ರಾಮ್ ಅನ್ನು ನಡೆಸ್ಕೊಟ್ರು. ಸೊ ನಾವೆಲ್ಲರೂ ಕೂಡ ಚೆನ್ನಾಗಿ ಭಾಗವಹಿಸಿದ್ವಿ ಅಂತ ಹೇಳ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಮಾಂತೇಶ್ ಚೌಧರಿ ಫ್ರಮ್ ಸೆಕೆಂಡ್ ಇಯರ್ ಹಾಂ ಹೇಳ್ರಿ ಸರ್ ಇವತ್ತು ಕಾರ್ಯಕ್ರಮ ಬಗ್ಗೆ. ನನ್ನ ಹೆಸರು ಶಿವರಾಜ್ ಪಾಟೀಲ್. ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಸಿದ್ದೇಶ್ವರ ಲಾ ಕಾಲೇಜ್ ಬಿಜಾಪುರ. ಇವತ್ತು ನಾವು ಸಾರವಾಡ ಗ್ರಾಮದಲ್ಲಿ ಒಂದು ಕಾನೂನು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಎಲ್ಲ ಕಾನೂನು ವಿಶ್ವವಿದ್ಯಾಲಯ ಸ್ಟೂಡೆಂಟ್ಸು, ಆಮೇಲೆ ಬಾರ್ ಕೌನ್ಸಿಲ್ ಆಫ್ ಬಿಜಾಪುರ ಮತ್ತು ಆರೋಗ್ಯ ಇಲಾಖೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಇಲಾಖೆ ಎಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಂದರೆ ಎಲ್ಲ ಜನಸಾಮಾನ್ಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಆಗ್ತಿರೋ ಅನ್ಯಾಯ ಬಗ್ಗೆ ಮತ್ತು ಅವ್ರ ಬಗ್ಗೆ ಇರುವಂಥ ಹಕ್ಕು ಬಗ್ಗೆ ಮತ್ತು ಅವ್ರ ಬಗ್ಗೆ ಒಂದು ಕಾನೂನು ಅರಿವನ್ನು ಮೂಡಿಸೋಕ್ಕೆ ಇಲ್ಲಿ ನಾವು ಸಾರವಾಡ ಗ್ರಾಮಕ್ಕೆ ಬಂದಿದ್ದೀವಿ. ಸೊ ಇದರ ಮೇನ್ ಉದ್ದೇಶ ಎಲ್ಲ ಜನಸಾಮಾನ್ಯರಿಗೆ ಕಾನೂನು ಬಗ್ಗೆ ಅರಿವು ಬರಲಿ ಮತ್ತು ಅವರು ತಮ್ಮನ್ನು ಮುಂದಿನ ದಿವಸಗಳಲ್ಲಿ ಏನು ರಕ್ಷಣೆ ಪಡಿಬೇಕು, ಏನು ಕಾನೂನುಗಳಿವೆ, ಹಕ್ಕುಗಳಿವೆ ಅಂತ ತಿಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ವಿಶ್ವವಿದ್ಯಾಲಯದವರು ಭಾಗವಹಿಸಿದ್ದಾರೆ. ನನ್ನ ಹೆಸರು ಶಿವರಾಜ್ ಪಾಟೀಲ್ ಮತ್ತು ಫೈನಲ್ ಸ್ಟೂಡೆಂಟ್ ಬಿಜಾಪುರ ಸಿದ್ದೇಶ್ವರ ಲಾ ಕಾಲೇಜ್. ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಕನಗೌಡ ಶಂಕರಗೌಡ ಪಾಟೀಲ್, ವಿಜಯಪುರ ಗ್ರಾಮೀಣ ACDPO ಆದಂಥ ಜ್ಯೋತಿ ಬಿರಾದರ್ ಅವರಿಗೆ ಸ್ವಾಗತ ಕೋರಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು